ಸ್ಲೋ ಮೂವಿಂಗ್ ಬಂಪರ್ ಟು ಬಂಪರ್ ಟ್ರಾಫಿಕ್. ಟ್ವಿಸ್ಟ್ ಏನು ಅಂದರೆ ಇವರಿಬ್ಬರು ಟ್ವಿನ್ಸು ಗೈಸ್. ನಮ್ಮ ಆ ಸನ್ಸೆಟ್ಗಿಂತ ಒಂದು ಸ್ಪೆಕ್ಟ್ಯಾಕ್ಯುಲರ್ ವ್ಯೂ ನಿಮಗೆ ತೋರಿಸ್ತೀನಿ ನೋಡಿ. ಈ ಗೋಪುರಕ್ಕೆ ಹೂವನ್ನ ಹಾಕಿದ್ದಾರೆ. 300 ಕೋಟಿ ವರ್ಷದ ಹಿಂದೆ ಇತಿಹಾಸ ಇದೆ. ತಲೈವಾರ್ ಬರ್ಡೇ 32,000 ಸ್ಟೆಪ್ಸು. ಜಗಳ ಆಗ್ತಿರೋ ವಿಷಯ ಏನು ಅಂತಂದ್ರೆ ಇಲ್ಲೆಲ್ಲರೂ ನಮ್ಮ ಪೇಷನ್ಸ್ ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಹೋಗ್ತಾನೆ ಇದೆಯಾ? ಇಂಜಿನ್ ರೂಮೇ ಇಲ್ಲ ಈ ಗಾಡಿಗೆ. ನೈಸ್. ಹಾಯ್, ಹಲೋ, ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಈ ವ್ಲಾಗ್ನ ನಾನು ಶುರು ಮಾಡ್ತಾ ಇರೋದು ನೈಸ್ ರೋಡಿಂದ. ಏನು ವಿಷಯ ಅಂತ ಅಂದರೆ ನೀವು ಆಲ್ರೆಡಿ ನೋಡಿರ್ತೀರ. ಸೊ ಇವತ್ತು ನಾವು ಹೋಗ್ತಾ ಇರೋದು ಅರುಣಾಚಲೇಶ್ವರನ ದರ್ಶನ ಪಡೆಯೋದಕ್ಕೆ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಏನು ಅಂತ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ನೈಸ್ ರೋಡಲ್ಲಿ ಕಾಯ್ತಾ ಇದ್ದೀವಿ, ಇನ್ನೊಬ್ರು ಬರಬೇಕು. ಸೊ ಇವತ್ತು ನಮ್ಮ ಜೊತೆ ಬರ್ತಾ ಇರೋದು, ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿದ್ದೀನಿ. ಸ್ವಲ್ಪ ಕ್ಯಾಮ್ರಾ ಶೈ ಇರೋ ನಮ್ಮ ರೋಹಿತ್ ಅವರು, ಇವರು ನಮ್ಮ ಅಚ್ಚ ರೋಹನಂದ. ಹಾಯ್. ಸೊ ಇವ್ರದ್ದು ವಿಶೇಷ ಹೇಳ್ತೀನಿ, ಇವ್ರದ್ದು ಇನ್ನೊಬ್ರು ಕಾಲ್. ಸೊ ಈಗ ಹೋಗ್ತಾ ಇದ್ದೀವಿ. ಇನ್ನೊಂದು ಕಾರು ಬಂತು. ಆ ಕಾರಲ್ಲೂ ನಮ್ಮ ಸ್ನೇಹಿತರಿದ್ದಾರೆ. ಆ್ಯಂಡ್ ಇದರಲ್ಲಿ ಇವ್ರು ಏನು ಕೆಲಸ ಮಾಡಿದ್ದಾನೆ ನಮ್ಮ ರೋಹಿತ್ ಅಂದರೆ, ನನಗೆ ರಜಾ ಹಾಕ್ಸ್ಬಿಟ್ಟು ಅಣ್ಣ ಲಾಗಿನ್ ಆಗಿ ಕೆಲಸ ಮಾಡ್ತಿರೋದು. ಇವಾಗ ನಮಗೆ ತೋರಿಸ್ತಿರೋದು 213 ಕಿಲೋಮೀಟ್ರು. ಅರೌಂಡ್ 3 ಅವರ್ 57 ನಿಮಿಷ, 4 ಅವರ್ ಡ್ರೈವ್ ಇಲ್ಲಿಂದ. ಇದು ವೀಕೆಂಡು ಅಲ್ಲ, ವೀಕ್ ಡೇಸಲ್ಲಿ ಈ ಲೆವೆಲ್ ಜಾಮ್. ಒಂದು ಅರ್ಧ ಗಂಟೆ ಆಯ್ತು ಅನ್ಸುತ್ತೆ ಈ ಫ್ಲೈಓವರ್ ಮೇಲೆ ಬಂದು. ಅರ್ಧ ಗಂಟೆಯಿಂದ ಸ್ಲೋ ಮೂವಿಂಗ್ ಬಂಪರ್ ಟು ಬಂಪರ್ ಟ್ರಾಫಿಕ್. ಮಾಡಿ ಏನಾಯ್ತು ಈಗ ನಿಂದೇನ ತಪ್ಪಿತಸ್ತಾನ ನೀನು? ಹ್ಞೂ ಮಚ್ಚ, ಅಲ್ಲಿ ತಪ್ಪಿತಸ್ತ ನೋಡಿದ್ರೆ 10 ಜನ ಹುಡುಗಿರ ಜೊತೆ ಮೆಸೇಜ್ ಮಾಡ್ತಿರೋದು. 10 ಜನ ಹುಡುಗಿರ ಜೊತೆ ಟೆಕ್ಸ್ಟ್ ಮಾಡಿ ಕ್ಯಾಮ್ರಾ ಶೈ ನಿನಗೆ. ಕ್ಯಾಮ್ರಾ ಅಲ್ಲಿ ಮಾತಾಡಕ್ ಶೈ. ಈ ಕಡೆ ಕ್ಯಾಮ್ರಾ ಹಿಂಗ್ ತಿರುಗಿಸ್ ಪ್ಯಾನ್ ಮಾಡಿದ್ರೆ ಆ ಕಡೆ ತಿರ್ಕೊಳ್ತಾರೆ. ಇಲ್ಲಿ ಮಾತಾಡ್ಬಿಡು ನಮ್ಮ ಆಡಿಯನ್ಸ್ಗೆ. ಇಲ್ಲ ಅಂದ್ರೆ ನೋಡು ಮತ್ತೆ ಯಾಕೆ ರೆಡಿ ಕೆಲಸ ಮಾಡೋಣ. ಈಗ ನೈಟ್ ಹೆಂಗಿದ್ರು ಮಲಗಿರ್ತಂತಾನೆ, ಫೋನ್ ಎತ್ಕೊ ಎಲ್ಲ ಜಾಲಾಡಿ. ಪಾಸ್ವರ್ಡ್ ಹೆಂಗಿದ್ರು ಗೊತ್ತು. ಬರೀ ಲಿಂಕ್ಡ್ಇನ್ ಅಲ್ಲಿ ಮಾತ್ರ ಪ್ರೊಫೈಲ್ ಇದೆಯಾ, ಮ್ಯಾಟ್ರಿಮೋನಿಲೂ ಇದೆಯಾ ಅಂತ ಗೊತ್ತಾಗುತ್ತೆ. ಏನು ಜಿಯೋ ಮಚ್ಚ ನೆಟ್ವರ್ಕ್ ಸಕ್ಕದ ಐತೆ ಅಂದ್ಮೇಲೆ ಇನ್ನು ಪೆಟ್ರೋಲ್ ಬಂಕ್ ಹೆಂಗಿರ್ಬೋದು, ಮಸ್ತಾಗಿರುತ್ತೆ. ಒಳ್ಳೆ ಪಾಯಿಂಟ್. ಹಲೋ, ಪೆಟ್ರೋಲ್ ಸರ್, ಏನ್ ಟ್ರಾಫಿಕ್ ಗೈಸ್. ಬೆಂಗಳೂರು ದಾಟಕ್ಕೆ 1.5 ಅವರ್ ಬೇಕು. ತಮಿಳ್ನಾಡಲ್ಲಿ ಪೆಟ್ರೋಲ್ ರೇಟು, ತಮಿಳ್ನಾಡು ಅನ್ನೋದು 102. ಇನ್ನು ಇಲ್ಲಿಂದ 160 ಕಿಲೋಮೀಟರ್ಸ್ ಇದೆ. ಓಕೆ ಗೈಸ್, ಇವಾಗ ಒಂದು ಸ್ಮಾಲ್ ಬ್ರೇಕು. ಪಾಕಶಾಲಾ ಬಂದಿದ್ದೀವಿ. ಇನ್ನೊಂದು ಗಾಡಿ ಅವ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ, ಇನ್ನೂ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಅವರು. ಇವ್ರು ನಮ್ಮ ಹಿಂದೆ ಇದ್ದಾರೆ ಅಂದ್ಕೊಂಡ್ರೆ ಚೆಚ್ಕೊಂಡು ಮುಂದೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಬೇರೆ ಕಡೆ ಸ್ಟಾಪ್ ಮಾಡಿದ್ದಾರೆ. ಸೊ ನಾವು ಅಲ್ಲಿಗೆ ಹೋಗೋಣ. ನೋಡಿ, ಮೊದಲನೇ ಸಲ ನಮ್ಮ ವ್ಲಾಗಲ್ಲಿ ರೋಹನ್ ಅವ್ರು ಬಂದಿದ್ದಾರೆ. ಹಾಯ್ ಮಾಡಮ್ಮ. ಹಾಯ್. ಇವ್ರು ಯಾರು ಅಂದರೆ ಅಲ್ಲಿ ಆ ಕಾರ್ ಒಳಗೆ ಮೀಟಿಂಗ್ ಅಟೆಂಡ್ ಮಾಡ್ತಿರಲ್ಲ ಅವ್ರ ತಮ್ಮ. ಅಣ್ಣನಾ ತಮ್ಮನ? ಅಣ್ಣ. ಎಷ್ಟು ನಿಮಿಷ ಗ್ಯಾಪು ಇಬ್ಬರಿಗೆ? ಕರೆಕ್ಟ್ ಹೇಳಿಲ್ಲ. ಟ್ವಿಸ್ಟ್ ಏನು ಅಂದರೆ ಇವರಿಬ್ಬರು ಟ್ವಿನ್ಸು ಗೈಸ್. ಸರಿ, ತೋರಿಸ್ತೀನಿ ಅವರಿಬ್ಬರನ್ನ ಜೊತೆ ನಿಲ್ಲಿಸಿ. ಎಷ್ಟು ನಿಮಿಷ ಗ್ಯಾಪು? 7 ನಿಮಿಷ ಗ್ಯಾಪು. ಶಬಾಷ್. ಇವನು ಮೀಟಿಂಗ್ ಬಿಡೋದೇ ಇಲ್ವಲ್ಲಪ್ಪ. ಅಣ್ಣ ಮೀಟಿಂಗಲ್ಲಿ ಕಚ್ಕೊಂಡಿದ್ದಾರೆ. ನಾವು ಅಷ್ಟಲ್ಲಿ ಹೋಗಿ ತಿನ್ಕೊಂಬರೋಣ. ಗೀ ರೋಸ್ಟ್
ದೋಸೆ ಬಂದಿದೆ. ಚೆನ್ನಾಯ್ತು. ಪಿರಮಿಡ್ ಥರ ನಿಲ್ಲಿಸ್ಬಿಟ್ಟವ್ರಣ್ಣ. ನಾವು ಲಾಸ್ಟಿಗೆ ಹೋಗಿದ್ದು. ಪಲ್ಯನೇ ಇಲ್ಲ ಇದರಲ್ಲಿ. ಬರೀ ರೋಸ್ಟ್ ದೋಸೆ ಅಷ್ಟೇ ಇದು. ಕೊಡಿ. ಅದ್ರಲ್ಲಿ ಪಲ್ಯ ಇದೆಯಾ? ಬರೀ ದೋಸೆ. ಅಣ್ಣ ಬಂದರು. ಜನ ಇದ್ರೆ ಹೋಗಲ್ಲ ಅವತ್ತು ಜಾಸ್ತಿ ಹೊಸ ಪಲ್ಯ ಬಂತು. ಒಂದು ಕಪ್ ಅದಕ್ಕೆ ಹೇಳೋದು. ಹೇಳ ಏನು ಬೇಕು ಹಂಗೆ. ಈಗ ನೀವು ಲಾಗಲ್ಲಿ ಬಂದು ಆಯಲ್ಲ. ನಾನು ಸುಮ್ಮನೆ ಬಿಟ್ಟಿದ್ದೀನಿ. ಸಾಯಂಕಾಲದಿಂದ ತಗೋಕ್ಕಲ್ಲ. ಇಲ್ಲಿ ಬಂದು ಆಯ್ ಅಂದರೆ ಬಿಟ್ಬಿಡ್ತೀನಿ. ಪ್ಲೀಸ್ ಇವನು ಓವರ್ ಕ್ಯಾಮ್ರಾ ಶೈ. ಇಲ್ಲಿ ಬಂದು ಕ್ಯಾಮ್ರಾಗೆ ಆಯ್ ಹೇಳೋಕ್ಕೆ ಬದಲಾಡ್ತಾನಲ್ಲ ಇಲ್ಲ. ಸಾರಿ, ನಾನು ಟ್ವಿನ್ಸ್ ಅಂತ ಹೇಳೋದ್ನಲ್ಲ ಇವರೇ. ಅದಾರು ತೋರಿಸ್ಬೇಕು ಮುಖದಾಗ. ಇವನು ದೊಡ್ಡ, ಇವನು ಚಿಕ್ಕ. ಇವರೇ ಟ್ವಿನ್ಸು. ಇವನು ದೊಡ್ಡ, ಇವನು ಚಿಕ್ಕ. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every seed's a delight. From sunrise to starlight, day to night. Nature's canvas unfolding so grand. In this journey, we're living unplanned. City streets pulse with energy so bright. Neon signs flashing in the depths of night. Skyscrapers stand tall, reaching for the sky. As we pass by, with dreams flying high. No maps, no plans. ಸೆಕೆಂಡ್ ಬ್ರೇಕ್ ಗೈಸ್. ಬೆಂಗಳೂರಿಂದ ನಾವು 170 ಕಿಲೋಮೀಟ್ರ್ ಬಂದಿದ್ದೀವಿ. ಪುಟ್ ಪಿಟ್ ಸ್ಟಾಪ್. ಅವರು ಬಂದರು. ಯಾವ ಜ್ಯೂಸ್ ಬೇಕು? ಕಾಫಿನಾ? ಕಾಫಿ ಇಲ್ಲ. ಕಾಫಿನಾ? ಬಿಸ್ಲಲ್ಲಿ ಕಾಫಿನಾ? ನಮ್ಮ ವಾಟರ್ಮೆಲನ್ ಜ್ಯೂಸ್ ಬಂದಿದೆ. ಚೆನ್ನಾಗಿದೆ. ಇಲ್ಲಿ ನಮ್ಮ ರಾಜಾವಲಿ. ಮುಗಿಯಲ್ಲ ಗೈಸ್. ಒಂದು ಬಿಸಿಲು ಪಾಪ ಅದೇನು ಮಾಡ್ತಾರೆ, ನೀರಲ್ಲೇ ಮಲ್ಕೊಂಡ್ಬಿಟ್ಟು. ನೋಡಿ ಎಷ್ಟು ಬಿಸಿಲಿದೆ ಅಂತ ಗೊತ್ತಾಗ್ತಿದ್ಯಾ? ನಾಯಿ ಪಾಪ ನೀರಲ್ಲೇ ಮಲ್ಕೊಂಬಿಟ್ಟಿದೆ. ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ಕೊಡೋಕೊಬ್ರು, ಅಲ್ಲಿಂದ ಅಲ್ಲಿ ತಗೊಂಡೋಗಿ ಕೊಡೋಕೊಬ್ರು. ಲೇ ಮಾತಾಡೋ. ಓಕೆ ಗೈಸ್, ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಈಗ ನೋಡಿ ಆಗ ನಾವು ಇಲ್ಲಿಂದ ರೂಮ್ಗೆ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಏನಂದರೆ ಲೋಕಲ್ ಲೈಟ್ಸಿಗೆ ಬಿಡಲ್ಲ. ನೋಡಿ ಪೊಲೀಸವ್ರು ವಾಪಸ್ ಕಳಿಸ್ತಾರೆ. ಬಟ್ ಇವರು ಇಲ್ಲಿ ಹೋಗ್ತಿದಾರಲ್ಲ, ಇವರು ನಮ್ಮ ರೂಮ್ ಅವರು. ಫುಲ್ ರೌಡಿಸಮ್ ಗೈಸ್, ಫುಲ್ ರೌಡಿಸಮ್. ಇವರು ನಮ್ಮ ರೂಮ್ ಅವ್ರು ಇರೋದಕ್ಕೆ ಮಾತ್ರ ಪಾರ್ಕಿಂಗ್. ನೀವೇನಾದರೂ ಇಲ್ಲಿ ರೂಮ್ ಬುಕ್ ಮಾಡಿದರೆ ರೂಮ್ ಅವ್ರನ್ನ ಕರ್ಕೊಂಡು ಬಂದು ನೀವು ಇಲ್ಲಿ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ಚಾನ್ಸೇ ಇಲ್ಲ. ದೇವ್ರೆ. ದೊಡ್ಡ ಗೋಪುರ. ವೀಕ್ ಡೇಸೇ ಇಷ್ಟೊಂದು ಜನ ಇದ್ದಾರಲ್ಲ. ಇದೇ ನಮ್ಮ ರೂಮ್, ಟೆಂಪಲ್ ಆಪೋಸಿಟ್. ಓಕೆ ಗೈಸ್, ರೂಮ್ಗೆ ಹೋಗೋಣ. ವಾವ್, ಏನು ವ್ಯೂ ನೋಡಿ. ಕ್ರೇಜಿ ವ್ಯೂ ಗೈಸ್. ಬನ್ನಿ, ನಮ್ಮ ಬ್ಯಾಗ್ ನಾವು ತೊಗೊಂಡ್ವಿ, ನಾವು ಹೊರಡೋಣ. ಗಲಾಟೆಗಳು ಮುಗಿಯೋದ ಕತೆ.
ಅದು ಸಕ್ಕತ್ ವ್ಯೂ ಇದೆ. ನೋಡೋಣ ಟೆರೆಸ್ ಮೇಲಿಂದ ಏನೋ ವ್ಯೂ ಕಾಣುತ್ತಾ ಟೆಂಪಲ್ದು. ಇಲ್ಲೊಂದ ವ್ಯೂ. அப்படியா ஈவினிங் 6 o'clock தீபாவளி. தீபமா? தீபாவளி. ஆ 11 அப்படியே. ಕಂಪ್ಲೀಟ್ ಟೆಂಪಲ್ ಸ್ಟ್ರೀಟ್ಸ್. ಇದೆ ಗಿರಿ ಪ್ರದಕ್ಷಿಣೆ ಮ್ಯಾಪ್. ಒತ್ತಪ್ಪ ಆಲ್ರೆಡಿ ಮಿಸ್ ಮಾಡಿಕ್ಕವ್ರೆ ರೂಮ್ ವಿಂಡೋ ಓಪನ್ ಮಾಡಿದ್ರೆ ಇಲ್ಲೊಂದು ಗೋಪುರ ಕಾಣುತ್ತೆ. ಕ್ರೇಜಿ ವ್ಯೂ ಇದೆ ಗೈಸ್. ಟೆರಸ್ ಮೇಲೆ ಹೋದರೆ ಟೆರಸ್ ಮೇಲೂ ವ್ಯೂ ಇದೆಯಂತೆ. ಸೊ ಟೆರಸ್ ಮೇಲೆ ಹೋಗಿ ಬರೋಣ. ಓಕೆ ಗೈಸ್, ಈಗ ರೂಮ್ ಟೆರಸ್ಗೆ ಬಂದಿದ್ದೀನಿ. ಆ್ಯಂಡ್ ನೋಡಿ ಸನ್ಸೆಟ್ ಆಗ್ತಾ ಇದೆ. ಒಳ್ಳೆ ಸನ್ಸೆಟ್ ವ್ಯೂ. ಬಟ್ ಆ ಸನ್ಸೆಟ್ಗಿಂತ ಒಂದು ಸ್ಪೆಕ್ಟ್ಯಾಕ್ಯುಲರ್ ವ್ಯೂ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಕಾಣ್ತಾ ಇರೋದು ಇದು ಸೌತ್ ಗೋಪುರ. ಈ ಗೋಪುರ ಒಂದು ಕಾಣುತ್ತೆ. ಸೊ ಆಲ್ಮೋಸ್ಟ್ 8 ದಿಕ್ಕಲ್ಲಿ ಇಲ್ಲಿ ದೇವರಿದೆ. ಇಲ್ಲೊಂದು ಗೋಪುರ ಇದೆ. ಆ್ಯಂಡ್ ಅದು ಬೆಟ್ಟ. ಆ ಬೆಟ್ಟನೇ ಅನಿಸುತ್ತೆ ಅದು ನೋಡಿ. ಅಲ್ಲೊಂದು ಗೋಪುರ ಕಾಣಿಸ್ತೀವಿ. ಸೊ ಅಲ್ಲಿ 1 2 3 4 5 6 ಇನ್ನು 2 ಗೋಪುರ ಅಲ್ಲಿ 7 ಒಂದು. ಸೊ ಇನ್ನೊಂದು ಗೋಪುರ ಇದ್ರ ಹಿಂದೆ ಇದೆ. ಓಕೆ, ಸೊ ಈ ತಿರುವಣ್ಣಾಮಲೈ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿಗೆ ಕನ್ನಡಿಗರ ಕೊಡುಗೆ ಬಹಳಷ್ಟಿದೆ. ಅದರಲ್ಲಿ ಶ್ರೀ ಕೃಷ್ಣದೇವರಾಯರಾಗಿರ್ಬೋದು, 3ನೇ ವೀರ ಬಳ್ಳಾಳ ಆಗಿರ್ಬೋದು, ಹಾಗೆ ಮೈಸೂರಿನ ಒಡೆಯರಾಗಿರ್ಬೋದು, ಹೀಗೆ ಸಾಕಷ್ಟು ಜನ ಇಲ್ಲಿ ಕೊಡುಗೆ ನೀಡಿದ್ದಾರೆ ಈ ಗೋಪುರಗಳನ್ನ ಕಟ್ಟೋದಕ್ಕೆ. ಆ್ಯಂಡ್ ಇಲ್ಲಿ 3ನೇ ಬಳ್ಳಾಳನಿಗೆ ವೆಳ್ಳಾಳ ಅಂತ ಕರೀತಾರೆ. ಅದು ಒಂದು ಗೋಪುರದಲ್ಲಿ ಅವ್ರನ್ನ ಪೂಜೆ ಸಹ ಮಾಡ್ತಾರೆ ಇಲ್ಲಿ. ಹೀಗೆ ಸಾಕಷ್ಟು ಹಿಸ್ಟ್ರಿಗಳು ಈ ದೇವಸ್ಥಾನದ ಬಗ್ಗೆ ಇದೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಪ್ಲೇಸಲ್ಲಿ ಟಾಪಲ್ಲಿರೋದು ಈ ಜಾಗ. ಇತ್ತೀಚೆಗೆ ಆ ಅಗ್ನಿಲಿಂಗನೇ ಈ ತಿರುವಣ್ಣಾಮಲೈಯಲ್ಲಿ ಇವತ್ತವರೆಗೂ ನೆಲೆಸಿರೋದು. ಆ್ಯಂಡ್ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಈಗ ನಾವೇನು ಈ ಗಿರಿ ಪ್ರದಕ್ಷಿಣೆ ಅಂತ ಹಾಕ್ತೀವಿ, ಗಿರಿ ಸುತ್ತುತ್ತೀವಿ, ಎಷ್ಟೋ ಜನ ಸರ್ವೇಸ್ ಮಾಡಿದ್ದಾರೆ. US ಇಂದ ಆಗಿರ್ಬೋದು, ಬೇರೆ ಬೇರೆ ಕಂಟ್ರೀಸಿಂದನೂ ಬಂದು ಇದ್ರ ಬಗ್ಗೆ ಸರ್ವೆಗಳಾಗಿದೆ. ಈ ಸರ್ವೇಲಿ ಅವ್ರು ಹೇಳ್ತಾ ಇರೋದು ಇದು ಭೂಮಂಡಲದಲ್ಲಿ, ಅಂದರೆ ನಾಟ್ ಓನ್ಲಿ ದಿಸ್ ಪ್ಲ್ಯಾನೆಟ್, ಇಡೀ ಯೂನಿವರ್ಸಲ್ಲಿ ತುಂಬ ಓಲ್ಡೆಸ್ಟ್ ರಾಕ್ ಅಂದರೆ ಇದು ಅಂತ ಹೇಳ್ತಾರೆ. ಹಿಮಾಲಯ ಒಂದು 3000 ವರ್ಷಗಳ ಹಿಂದೆ ಇತಿಹಾಸ ಇದ್ದರೆ ಇದಕ್ಕೆ 300 ಕೋಟಿ ವರ್ಷದ ಹಿಂದೆ ಇತಿಹಾಸ ಇದೆ. ಆ್ಯಂಡ್ ಸೊ ನೀವೆಲ್ಲರೂ ತಿರುವಣ್ಣಾಮಲೈಗೆ ಒಂದು ಸಲ ವಿಸಿಟ್ ಮಾಡಲೇಬೇಕು. ಇದು ನನಗೆ ಗೊತ್ತಿರೋ ಒಂದಷ್ಟು ವಿಷಯಗಳು. ಆ್ಯಸ್ ಆಲ್ವೇಸ್ ಇದರಲ್ಲಿ ಏನೇ ತಪ್ಪಿದ್ರು ದಯವಿಟ್ಟು ತಿದ್ದಿ, ದಯವಿಟ್ಟು ಹೇಳಿ. ನಾನು ತಿಳ್ಕೊಂಡಿರೋಷ್ಟು ಹೇಳಿದ್ದೀನಿ. ಆ್ಯಂಡ್ ಸೊ ಇವಾಗ ಹೋಗಿ ಪಟಾರ್ ಅಂತ ಫ್ರೆಶ್ ಅಪ್ ಆಗಿ ನಮ್ಮ ಗಿರಿ ಪ್ರದಕ್ಷಿಣೆ ಶುರು ಮಾಡೋಣ. ಲೆಟ್ಸ್ ಗೋ. Shinikanthaya, Om Bhasmangaya.
ಇದೆ ರಾಜಗೋಪುರ. ಸೊ ಇಲ್ಲಿಂದ ಶುರು ಆಗುತ್ತೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಮುಂಚೆ ಈ ಥರ ಒಂದು ದೀಪ ಸಿಗುತ್ತೆ ಇಲ್ಲಿ. ಈ ದೀಪನ ಹಚ್ಚಿ ನಂತರ ಗಿರಿ ಪ್ರದಕ್ಷಿಣೆ ಶುರು ಮಾಡಬೇಕು. ಸೊ ಹಚ್ಚಿ ಇದು ಗೋಪುರ. ಆ ಗೋಪುರ ಪಕ್ಕದಲ್ಲಿ ಕಾಣ್ತಿದೆಯಲ್ಲ ಅದು ಆ ಬೆಟ್ಟದಲ್ಲಿ ದೀಪ ಹಚ್ಚಿದ್ದಾರೆ ನೋಡಿ. ಎಲ್ಲ ಕಡೆ ನೀವು ದೇವ್ರಿಗೆ ಹೂನಾರ ಹಾಕಿರೋದು ನೋಡಿಬೋದು. ಇಲ್ಲಿ ಗೋಪುರಕ್ಕೆ ಹೂನಾರ ಹಾಕಿದ್ದಾರೆ. ಅನ್ಬಿಲೀವೇಬಲ್, ಎಷ್ಟು ಉದ್ದ ಇದೆ ನೋಡಿ. ಸೊ ಎಸ್, ಈಗ ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಶುರು ಮಾಡಿದ್ದೀವಿ. ಇಲ್ಲಿಂದ 14 ಕಿಲೋಮೀಟರು. ಸೊ ಇವಾಗ ಟೈಮ್ ಬಂದು 6:20. ಸೊ ಆಲ್ಮೋಸ್ಟ್ 6:30 ಅಂತ ಅಂದ್ಕೊಳ್ಳೋಣ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಈ ಗಿರಿ ಪ್ರದಕ್ಷಿಣೆ ಮುಗಿಸೋ ಅಷ್ಟರಲ್ಲಿ ಅಂತ. ಎಸ್, ಲೆಟ್ಸ್ ಗೋ. ಓಂ ನಮಃ ಶಿವಾಯ. ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ಬೆಟ್ಟದ ಮೇಲೆ ದೀಪ ಹಚ್ಚಿ ಅಲ್ಲಿಂದ ಜನ ಕೆಳಗಡೆ ಇಳಿತಾ ಇದ್ದಾರೆ. ನಾವು ಆ್ಯಕ್ಚುಲಿ ಅಲ್ಲಿ ಹೋಗುವ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಲಿಲ್ಲ. ನೋಡೋಣ, ಹೋಪ್ಫುಲಿ ನಾಳೆ. ಲೆಟ್ಸ್ ಟ್ರೈ. ಬಟ್ ಪ್ರಾಬ್ಲಮ್ ಏನು ಅಂದರೆ ರೋಡೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ. ನಡೆಯೋರಿಗೆ ಸಪ್ರೇಟ್ ಥರ ಏನೂ ಇಲ್ಲ. ಗಾಡಿನೂ ಅದೇ ಕಡೆ ಓಡಾಡುತ್ತೆ, ನಾವು ಅಲ್ಲೇ ಓಡಾಡಬೇಕು. ಆ್ಯಂಡ್ ಸಿಕ್ಕಾಪಟ್ಟೆ ಗಲೀಜಾಗಿ ಮೇಂಟೈನ್ ಮಾಡಿದ್ದಾರೆ. ಹೆಂಗನ್ಸ್ತಿದೆ? ಹೌದಾ? ಎಷ್ಟು ಕಿಲೋಮೀಟ್ರ್ ನಡೆದ್ರಿ? 6. ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದೀರಾ? ಹಾಂ, ಹೌದು. ಬೇರೆ ಏನೋ ಮಾತಾಡಿ. ಬೇರೆ ಏನು ಕಡೆಗೆ ನೀವು ಎಷ್ಟನೇ ಸಲ ಬಂದಿದ್ದೀರಾ ಇಲ್ಲಿಗೆ? ಸೆಕೆಂಡ್ ಟೈಮ್. ಇದು ಸೆಕೆಂಡ್ ಟೈಮಾ? ಓ ನೈಸ್. ಫಸ್ಟ್ ಟೈಮ್ ಬಂದಾಗ ಬಂದಾಗಲೂ ಚೆನ್ನಾಗಿತ್ತು. ಈಗ ಚೆನ್ನಾಗಿಲ್ವಾ? ಈಗ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಾಗ ಎಷ್ಟು ಅವರ್ ನಡೆದಿದ್ರಿ? 4 hours. ಜೋರಾಗಿ ಹೇಳ್ಬೇಕು. 4 hours. ಅಂದವೇ ಬರ್ತಾ ಎಷ್ಟು ದೊಡ್ಡದಾಗಿ ಒಂದು ಸಾಯಿ ಮಂದಿರ ಇದೆ. ಸೊ ಈಗ 8 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಗೈಸ್. ಇನ್ನೂ 6 to 7 ಕಿಲೋಮೀಟರ್ಸ್ ಹೋಗ್ಬೇಕು. ಎಸ್, ಈಗ ವಾಯುಲಿಂಗಂ ಹತ್ರ ಇದ್ದೀವಿ. ಪ್ರಸಾದ ಕೊಡ್ತಿದ್ದಾರೆ. ಈಗ ಉಪ್ಪಿಟ್ಟು ವಡೆ ಪ್ರಸಾದ ಕೊಟ್ಟಿದ್ದಾರೆ. ಹಾಫ್ ವೇ ಬಂದಿದ್ದೀವಿ, ಇನ್ನೂ ಹಾಫ್ ವೇ ಹೋಗ್ಬೇಕು. ಇದೇ ಈಶಾನ್ಯ ಲಿಂಗಂ, ಇದೇ ಕೊನೆಯ ಲಿಂಗ. ಸೊ ಇಲ್ಲಿಂದ ಮತ್ತೆ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಸ್ಟಾರ್ಟಿಂಗ್ ಪಾಯಿಂಟ್ ರಾಜಗೋಪುರಂಗೆ ಹೋಗೋಣ. ಅಲ್ಲಿಗೆ ಹೋದರೆ ಗಿರಿ ಪ್ರದಕ್ಷಿಣೆ ಎಂಡ್. ತಲೈವಾರ್ ಬರ್ಡೇ ತಿರುವಣ್ಣಾಮಲೈ ಫುಲ್ ಬ್ಯಾನರ್. ಗೈಸ್, ಫೈನಲ್ಲಿ ರಾಜಗೋಪುರ ಬಂದು ತಲುಪಿದ್ದೀವಿ. ನಾವು ತಗೊಂಡಿದ್ದ ಟೈಮಿಂಗ್ಸು 11:15. ನಾವು ಹೊರಟಾಗ 6:30 ಆಗಿತ್ತು. ಆಲ್ಮೋಸ್ಟ್ 5 hours 30 minutes ತೊಗೊಂಡಿದ್ದೀವಿ. ಫೈನಲಿ ರೀಚ್ಡ್. ಐದು ಅವರ್ 30 ನಿಮಿಷ 14 ಕಿಲೋಮೀಟರ್ ಕವರ್ ಮಾಡೋದಕ್ಕೆ. ಅಪ್ಪ, ನಿಜವಾಗ್ಲೂ ನಾವು ಇಷ್ಟಕ್ಕೆ ಹಿಂಗೆ ಅಂತೀವಿ. ಇನ್ನು ಧರ್ಮಸ್ಥಳ, ಮಹದೇಶ್ವರ ಬೆಟ್ಟ, ತಿರುಪತಿ ಈ ಥರ ಪಾದಯಾತ್ರೆ ಹೋಗೋರಿಗೆಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಾವೊಂದು 14 ಕಿಲೋಮೀಟ್ರ್ ನಡ್ಕೊಂಡು ಬರೋದಕ್ಕೇ ಹೀಗೆ. ಬಟ್ ನಾನು ನಿಮಗೆ ಏನು ಒಂದು 6:30ಗೆ ಬೆಟ್ಟದ ಮೇಲೆ ದೀಪ ಹಚ್ಚಿದ್ದು ತೋರಿಸ್ದೆ. ಸುತ್ತಕೊಂಡು ಬರೋವರೆಗೂ ಆ ದೀಪ ಉರಿತಾನೆ ಇತ್ತು. ಆ್ಯಂಡ್ 360 ಡಿಗ್ರಿ ನಾವೇನು ಸುತ್ತಿದ್ವಿ, ಆ 360 ಡಿಗ್ರಿಲೂ ಆ ದೀಪದ ಬೆಳಕು ಕಾಣ್ತಾ ಇರುತ್ತೆ ನಮಗೆ. ಫುಲ್ ಟ್ರೈನ್ಡ್ ಔಟು. ರೂಮ್ಗೆ ಹೋಗಿ ಅಪ್ಪ ಪಾಚ್ಕೊಂಡ್ರೆ ಸಾಕು ಅನಿಸ್ತಾ ಇದೆ. ಇವತ್ತು ನಾವು ನಡೆದಿರೋ ಸ್ಟೆಪ್ಸು ತೋರಿಸ್ತೀನಿ.
32,341 12th ಡಿಸೆಂಬರ್. 32,000 ಸ್ಟೆಪ್ಸು ಇವತ್ತು ನಡೆದಿರೋದು. ಅಪ್ಪ 3 ದಿನದ್ದು ಇಲ್ಲೇ ಕರೆಕ್ಟು ಬಿಡಿ. ಎವ್ರಿ ಡೇ 10,000 ಸ್ಟೆಪ್ಸ್ ಕ್ಲಿಯರ್ ಮಾಡಬೇಕು. ಸೊ 3 ದಿನದ್ದು ಮುಗೀತು. ಆಗ್ತಾ ಇಲ್ಲ ಜನರೇ, ಆಗ್ತಾ ಇಲ್ಲ. 5.5 ಅವರ್ ಊಟನೂ ಬೇಡ ಏನೂ ಬೇಡ ಅನಿಸ್ತಾ ಇದೆ. ನೈಟ್ ವ್ಯೂ ಒಂದ್ಸಲ ನೋಡ್ಕೊಂಬೋಣ ಬನ್ನಿ ಮೇಲೋಗಿ. ಅಂತಾರೆ ಮೋಟಿವೇಶನ್ ಮಾಡ್ತಾ ಇದ್ದಾನೆ ಗೈಸ್, ಮೋಟಿವೇಶನ್. ಇವನಂತೂ ಫುಲ್ಲು ಲೂಸ್ ಮೋಷನ್ ಆಗೋನೆ. ತಮ್ಮ ಮೋಟಿವೇಶನ್, ಅಣ್ಣ ಲೂಸ್ ಮೋಷನ್. ಜಗಳ ಆಗ್ತಿರೋ ವಿಷಯ ಏನು ಅಂತಂದ್ರೆ ಝೊಮ್ಯಾಟೋಲಿ ಪಿಜ್ಜಾ ಬುಕ್ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದು ಪಿಜ್ಜಾ ಬುಕ್ ಮಾಡ್ಬೇಕಂತೆ. ಅಲ್ಲಿ ಹೋಗಿ ಅಲ್ಲೇ ದೋಸೆ ತಿನ್ಕೊಂಬ ಹೋಗ್ದು ಅಲ್ಲೋಗಿ. ಕೊನೆಗೂ ಜಗಳ ಮಾಡಿ ಗಲಾಟೆ ಮಾಡಿ ತಿರುವಣಮಲೆಯಲ್ಲಿ ಪಿಜ್ಜಾ ತಿನ್ನಪ್ಪ. ನೀನ್ ತಿನ್ನೋದನ್ನ ಪಿಜ್ಜಾ? ನಿನ್ ಪಿಜ್ಜಾ ತಿಂದಿಲ್ಲ ಅಂದ್ರೆ ಅಲ್ಲಿ ಹುಳಿ ದೋಸೆನೇ ಗಟ್ಟಿ. ಪಿಜ್ಜಾ ತಿನ್ನೋಣ. ಅಲ್ಲಿ ದೋಸೆ ಮಾಡ್ತಾ ಇದ್ರು. ಪಿಜ್ಜಾ ತಿಂದು ಬಿಗ್ ಬಾಸ್ ನೋಡ್ತಾವ್ರೆ. ಬೆಳಿಗ್ಗೆ 5 ಗಂಟೆಗೆ ಅದು ಎದ್ದಂಗೆ ಆದಂಗೆ. ನಾನು ಮಲ್ಕೋತೀನಪ್ಪ. ಸಿಗುವ ಬೆಳಗ್ಗೆ. ಗುಡ್ ನೈಟ್. ಟೆಂಪಲ್ ಎಷ್ಟು ಗಂಟೆಗೆ ಓಪನ್? 5:30. ನೀನು ಬ್ಲಾಗ್ ಮಾಡಲ್ಲ. ಬೆಳಗ್ಗೆ ಅಷ್ಟಲ್ಲಿ ನೀನು ಕಂಡುಬಿಡೋ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು ಅಂತ ಅಂದ್ಕೊಂಡು 7 ಗಂಟೆಗೆ ಎದ್ದಿದ್ದೀವಿ. ಯಾರ ಕೈಲಿ ಎದ್ದೊಳಕ್ಕೆ ಆಗಿಲ್ಲ. ಎಲ್ಲರೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ರು. ಪಿಜ್ಜಾ ತಿಂದು ಪಾಚ್ಕೊಂಡಿದ್ದು. ಈಗ 8 ಗಂಟೆಗೆ ರೆಡಿಯಾಗಿದ್ದೀವಿ. ಆ್ಯಕ್ಚುಲಿ ರಶ್ ಇಲ್ಲ ಅಂತ ಅನಿಸುತ್ತೆ ಇಲ್ಲಿಂದ ನೋಡುವಾಗ, ಬಟ್ ಡೋಂಟ್ ನೋ ಒಳಗಡೆ ಏನು ಅಂತ. ಸೊ ಈಗಿಂದ ರಶ್ ಶುರು ಆಗುತ್ತೆ. ಅದಕ್ಕೆ ಮುಂಚೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಮೇ ಬಿ ಮೊಬೈಲ್ ಫೋನ್ ಅಲೋ ಇಲ್ಲ ಅನಿಸುತ್ತೆ ಒಳಗಡೆ. ಅಲೋ ಇದ್ದರೆ ವಿಡಿಯೋ ಮಾಡ್ತೀನಿ, ಅವ್ರ ದರ್ಶನ ಆದಮೇಲೆ ಸಿಗ್ತೀನಿ. ಈ ಥರದೆಲ್ಲ ಮಾಡಿದ್ರೆ ಕಣ್ಣೆಲ್ಲ ಉರಿತಾ ಇದೆ ಗೈಸ್. ನಿದ್ದೆ ಇಲ್ಲ ಏನಿಲ್ಲ. ತಿಂಡಿ ಹೇಳಿ ಅರ್ಧ ಗಂಟೆ ಆದರೂ ಬಂದಿಲ್ಲ. ಇಲ್ಲೆಲ್ಲರೂ ನಮ್ಮ ಪೇಷನ್ಸ್ ಚೆಕ್ ಮಾಡ್ತಾ ಇದ್ದಾರೆ. ಇವನು ಅಷ್ಟೇ. ಇವನು ಫಸ್ಟ್ ಚೆಕ್ ಮಾಡೋದೇ ಇವನು. ಇವ್ನು ನಿನ್ನೆಯಿಂದ ವ್ಲಾಗಲ್ಲಿ ಬರೋಕ್ಕೆ ರೆಡಿನೇ ಇಲ್ವಂತೆ. ಪೊಂಗಲ್ಲು, ವಡೆ, ಚಟ್ನಿ ಕೊಟ್ಟಿಲ್ಲ ನಿನಗೆ. ನೀನು ಇವತ್ತು ಉಪವಾಸ ಇದ್ದಾನೆ. ಬರ್ಬೇಕು ಈ ಕಡೆಗೆ. ಇವರೆಲ್ಲ ಇಲ್ಲಿ ಸಿಗ್ತಾರೆ, ನಾವು ದರ್ಶನ ಸಿಗ್ತಾ ಬರ್ತೀವಿ. ಇದು 50 ರೂಪಾಯಿ ದರ್ಶನ. ಇದು ನಾರ್ಮಲ್ ದರ್ಶನ. 3 hours ಆಗುತ್ತೆ. 3 hours later. ಓಕೆ ಗೈಸ್, 3 hours 30 minutes ತೊಗೊಂಡಿದೆ ದರ್ಶನ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ನಾವು ಈ ಕ್ಯೂ ಅಲ್ಲೇ ಬಂದಿದ್ದು. ಸಿಕ್ಕಾಪಟ್ಟೆ ಪಾಲಿಟಿಕ್ಸು. ನೀವು ದೇವಸ್ಥಾನ ಒಳಗೆ ಹೋಗಿ ಇನ್ನೇನು ದೇವ್ರ ದರ್ಶನ ಮಾಡೋದಕ್ಕೆ ನಿಮಗೂ ಗರ್ಭಗುಡಿಗೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದೆ ಅನ್ನುವಾಗ ಅದೊಂದು ಹೀಟ್ ವೇವ್ ಫೀಲ್ ಆಗುತ್ತೆ. ಮೈಯೆಲ್ಲ ತುಂಬ ಬಿಸಿ ಅನಿಸುತ್ತೆ. ಅದನ್ನು ನೀವು ಫೀಲ್ ಮಾಡಲೇಬೇಕು ಒಂದ್ಸಲ. ನನಗೂ ದರ್ಶನ ಆಯಿತು. ರೂಮ್ಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಹೊರಡೋದೆ. ಇಲ್ಲಿ ನೋಡಿ, ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ. ಈಗ ಇದು ರೂಮ್ ಅಲ್ವಾ, ಈ ರೂಮ್ ಕಿಟಕಿಯಿಂದ ಗೋಪುರದ ಮೇಲಿರೋ ಒಂದು ಶಿಲೆ ಕಾಣಿಸ್ತಿದೆ ನೋಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಗೋಪುರ ದರ್ಶನ. ಸೊ ಎಸ್, ಈಗ ರೂಮಿಗೆ ಬಂದು ಔಟ್ಫಿಟ್ನ ಚೇಂಜ್ ಮಾಡಿ ಹೊರಡುವ ಸಮಯ ಆಗಿದೆ. ಯಾಕೋ ಹೊರಡಂಗೆ ಕಾಣಲ್ಲ. ಹೊರಡೋದಪ್ಪ, ಟೈಮ್ ಆಗಿದೆ. ನೋಡಿ ಗೈಸ್,
ಓಕೆ, ಹೊರಡುವ ಸಮಯ. ಓಕೆ ಗೈಸ್, ಫೈನಲಿ ಈಗ ಹೊರಟಿದ್ದೀವಿ. ಟ್ರಾಫಿಕ್ ಕ್ಲಿಯರ್ ಮಾಡೋ ಅಷ್ಟರಲ್ಲೇ ಆಗೋಯ್ತು, ಅರ್ಧ ಗಂಟೆ. ಸರಿ ಆಯ್ತು. ನಾವು ನಿನ್ನೆ ನೈಟ್ ಗಿರಿ ಪ್ರದಕ್ಷಿಣ ಮಾಡೋದೇ ಕಷ್ಟ ಆಗಿತ್ತು. ಇದರಲ್ಲಿ ಡೇ ಟೈಮ್ ಮಾಡ್ತಾ ಇದ್ದಾರೆ, ಅದು ಈ ಬಿಸಿಲಲ್ಲಿ. ಯಪ್ಪ, ಎಲ್ಲ ಪೆಟ್ರೋಲ್ ಬಂಕಲ್ಲಿ ನಿಲ್ಸಿದ್ರೆ ಇವರು ಹೋಟ್ಲಲ್ಲಿ ನಿಲ್ಲಿಸ್ತಾರಪ್ಪ. ಇವರು ನಿನ್ನೆಯಿಂದ ನಮ್ಮ ಲಾಗಲ್ಲಿ ಕಾಣಿಸಿಲ್ಲ, ಇವಾಗ ಕಾಣಿಸಿದ್ದಾರೆ. ಹಾಯ್ ಮಾಡಿ. ಎಷ್ಟೊತ್ತು ಬೇಕು ಚಾರ್ಜ್ ಆಗೋಕ್ಕೆ? 45 ಮಿನಿಟ್ಸ್ ಫುಲ್ ಚಾರ್ಜ್. ಒನ್ ಫುಲ್ ಚಾರ್ಜ್ ಇಸ್ ಈಕ್ವಲ್ಸ್ ಟು ಎಷ್ಟು? 600 ಕಿಲೋಮೀಟರ್ ರೇಂಜ್. ಚಾರ್ಜ್ ಆಯಿತು, ಇನ್ನೊಂದು 45 ನಿಮಿಷ ಬಿಟ್ಟು ಎತ್ಕೊಳ್ಳೋದು. ನೋಡಿ ಅಲ್ಲಿವರೆಗೂ ಜ್ಯೂಸ್ ಕುಡಿಯೋಣ. ಕಾರ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. ನೋಡಿ, ಸೀಟಲ್ಲಿ ಆಟೋಮೆಟಿಕ್ಕಾಗಿ ಹೋಗುತ್ತೆ ಅಂದರೆ. ಡಿಸ್ಪ್ಲೇ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಿಮಗೂ ಗೇಮ್ ಆಡೋದಕ್ಕೆ ಡಿಸ್ಪ್ಲೇ ಇದೆ. ಆ್ಯಂಡ್ ಇದಕ್ಕೆ ಸನ್ ರೂಫ್ ಬರಲ್ಲ, ಬಟ್ ಮೂನ್ ರೂಫ್ ಬರುತ್ತೆ. ಕಂಪ್ಲೀಟ್ ಓಪನ್ ಆಗುತ್ತೆ. ಇನ್ನೂ ಹೋಗ್ತಾನೆ ಇದೆಯಾ? ಆ್ಯಂಡ್ ನೋಡಿ, ನೈಟ್ ಟೈಮಲ್ಲಿ ಇಲ್ಲೆಲ್ಲ ಲೈಟ್ ಬರುತ್ತೆ. ಇದೆಲ್ಲ ನೋಡಿದ್ರೆ ಫ್ಲೈಟ್ ಕಾಕ್ಪಿಟಲ್ಲಿ ಯಾವ ಥರ ಇದೆ ಆ ಥರ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಸೆಲ್ಫಿ ಕ್ಯಾಮ್ರಾ ಇದೆ. ಇನ್ನೊಂದು ಆನ್ ರೋಡು ಎಷ್ಟು? ಒಂದು 36 to 38 ಲ್ಯಾಕ್ಸಾ? ಆನ್ ರೋಡ್ ಟಾಪ್ ಎಂಡ್ ಇದು ಒಂದು 36 to 38 ಲ್ಯಾಕ್ಸ್ ಆಗ್ಬೋದು. ಕ್ರೇಜಿ ಕಾರ್ ಆ್ಯಂಡ್ ವರ್ತ್ ಕಾರ್. ಒಂದು ಫುಲ್ ಚಾರ್ಜ್ಗೆ ಅರೌಂಡ್ 1200 to 1500 ರುಪೀಸ್ ಚಾರ್ಜ್ ಆಗುತ್ತೆ. 500 ಕಿಲೋಮೀಟರ್ಸ್ ಓಡಿಸ್ಬೋದು. ಆಮೇಲೆ ನೋಡಿ, ಇದೆಲ್ಲ ಮೆಮೊರಿ ಫಂಕ್ಷನ್ಸ್ ಇದೆ. 1 2 3 3 ಮೆಮೊರಿ ಫಂಕ್ಷನ್ಸ್ ಇದೆ ಕಾರಲ್ಲಿ. ಕಂಪ್ಲೀಟ್ ಡಿಸ್ಪ್ಲೇ. ಡೋರ್ ಓಪನ್ ಮಾಡ್ತೀನಿ ನೋಡಿ. ಸೊ ಕಾರ್ ಆಟೋಮೆಟಿಕ್ಕಾಗಿ ಸೀಟ್ ಹಿಂದೆ ಹೋಗುತ್ತೆ, ಬಿಕಾಸ್ ನಾವು ಹಿಡಿಯೋದಕ್ಕೆ ಜಾಗ ಮಾಡ್ಕೊಡೋದು. ಹರ್ಮಾನ್ ಕಾರ್ಡನ್ ಸ್ಪೀಕರ್ಸ್ ಹಾಕಿದ್ದಾರೆ. ಕ್ರೇಜಿ ಸೌಂಡ್ ಇರುತ್ತೆ ಒಳಗಡೆ. ಓಕೆ, ಇದು ಚಾರ್ಜ್ ಆಗಲಿ. ಇವ್ರು ಕೇಳಿದ್ದು ನಾರ್ತ್ ಇಂಡಿಯನ್ ಇಲ್ಲ ಅಂದ್ರೆ ಇವ್ರು ಕೇಳಿದ್ದು. ನಾನೇ ಕೇಳಿದ್ದು, ಅದಿಲ್ಲ ಅಂದ್ರು. ಆಮೇಲೆ ನೀವು ಕೇಳಿದ್ದ? ನಾನಲ್ಲ, ಇವನ್ ಕೇಳಿದ್ದಕ್ಕೆ ಕೊಟ್ಟಿದ್ದಾಯ್ತು. ಒಂದು ಯಾರು ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಕಬಾಬ್ ಥರ ಮಾಡ್ಕೊಟ್ಬಿಟ್ಟವನು. I think this is mustard. ಇಲ್ಲ, ಮಾಡಿದೆ. We'll happily go each side, each sound, a memory to keep in this adventure. Dreams run deep on this road. Every scene's a delight, from sunrise to starlight, day to night. Nature's canvas unfolding so grand. In this journey we're living unplanned. ಗೈಸ್, ಊಟ ಮಾಡಿ ಮಲಗಿದ್ದು ಸುಮ್ಮನೆ ನ್ಯಾಪ್ ತಗೊಳ್ಳೋಣ ಅಂತ ಮಲ್ಕೊಂಡಿದ್ದೀನಿ 2 ಅವರ್. ಇಲ್ಲಿ ಮಡ್ ಕಪ್ಸ್ ಅಂತ ಒಂದು ಕೆಫೆ ಶಾಪಿಗೆ ಬಂದಿದ್ದೀವಿ. ಟೈಮ್ ಬಂದು 6 ಗಂಟೆ ಎಕ್ಸಾಕ್ಟಾಗಿ. ಇನ್ನೂ ಇಲ್ಲಿಂದ 2 ಅವರ್ ತೋರಿಸ್ತಾ ಇದೆ. ಕಾಫಿ ಕುಡ್ಕೊಂಡು ಹೋಗೋಣ. ಪ್ರಾಪರ್ ನಿದ್ದೆ ಇಲ್ಲ ಗೈಸ್, ಅದೇ ಪ್ರಾಬ್ಲಮ್. ಈ ಕಾಫಿ ಬೈಟ್ ಚಾಕ್ಲೇಟ್ನ ಚಿಕ್ಕ ವಯಸ್ಸಲ್ಲಿ ಎಷ್ಟು ತಿಂತಾ ಇದ್ವಿ, ನೆನಪಿದ್ಯಾ? ಎಷ್ಟು ಸಿಗ್ತಾಯಿತ್ತು ಈ ಥರ ಕಾಫಿ ಬೈಟ್ ಚಾಕ್ಲೇಟ್ಸ್? ಸಿಗೋದೇ ಇಲ್ಲ. ಮಡ್ ಕಪ್ಸ್ ಸ್ಪೆಷಲ್ ಕಾಫಿ. ಇಷ್ಟು ದೊಡ್ಡ ಕ್ರೇನಲ್ಲಿ ಕಾಂಕ್ರೀಟ್ ಆಗ್ತಾ ಇದೆ. ಇಲ್ಲಿಂದ ಅಲ್ಲಿಗೆ ಕನೆಕ್ಟಿವಿಟಿ.
ಓಕೆ ಗೈಸ್, ಈಗ ಕಾಫಿ ಕುಡಿದ್ವಿ ಆಯಿತು. ಸೊ ಇಲ್ಲಿಂದ 2 ಅವರ್ ಜರ್ನಿ. ಇಲ್ಲಿ ಈ ವ್ಲಾಗಲ್ಲಿ ಸ್ವಲ್ಪ ಫುಟೇಜಸ್ ಕಮ್ಮಿ, ಯಾಕಂದರೆ ನಾನು ತುಂಬ ಟ್ರೈನ್ಡ್ ಆಗಿದೆ. ಎಷ್ಟಾಗುತ್ತೆ ಅಷ್ಟು ಫುಟೇಜಸ್ನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಸ್, ಫೈನಲಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಸ್, ಫರ್ದರ್ ಇದೇ ಥರ ವ್ಲಾಗ್ಗೋಸ್ಕರ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಗುಡ್ ಬೈ, ಗುಡ್ ನೈಟ್.